ಅಮಾನುಷವಾಗಿ ರಕ್ತದ ಹೊಳೆ ಹರಿಸಿದರು. ಅಮಾಯಕರ ಮೇಲೆ ಮಾರಣಾಂತಿಕ ಗುಂಡಿನ ದಾಳಿ ನಡೆಸಿದರು. ವಿಕೃತ ಮನಸ್ಸಿನ ಉಗ್ರರ ಪೈಶಾಚಿಕ ಕೃತ್ಯ ಪ್ರತಿಯೊಬ್ಬ ಭಾರತೀಯರಲ್ಲಿ ಕಣ್ಣೀರು ತರಿಸುವ ಜೊತೆಗೆ ಉಗ್ರ ಸಂಹಾರದ ಸಿಟ್ಟು ತರಿಸಿತು. ಸಮಸ್ತ ಭಾರತೀಯರ ಪರಾಕ್ರಮದ ಪ್ರತೀಕವಾಗಿ ನಡೆದಿದ್ದ ಆಪರೇಷನ್ ಸಿಂಧೂರ ಅನೇಕ ಮಹಿಳೆಯರ ಸಿಂಧೂರ ಅಳಿಸಿದ ಪಾಪಿಗಳಿಗೆ ಮಟ್ಟ ಹಾಕಲು ನಡೆದ ಆಪರೇಷನ್ ಸಿಂಧೂರ. ಇದರ ನೇತೃತ್ವ ವಹಿಸಿದ್ದು ನಾರಿ ಶಕ್ತಿ, ಹೌದು, ಕರ್ನಲ್ ಸೋಫಿಯಾ ಕುರೇಶಿ ಹಾಗೂ ಇನ್ನೋರ್ವ ಅಧಿಕಾರಿ ವ್ಯೋಮಿಕಾ ಸಿಂಗ್ ಆಪರೇಷನ್ ಸಿಂಧೂರದ ನೇತೃತ್ವವನ್ನು ವಹಿಸಿದರು. ಭಾರತದ ಸ್ತ್ರೀ ಶಕ್ತಿ ಜಗಕ್ಕೆ ಪಸರಿಸಿದ್ದರು. ಆಪರೇಷನ್ ಸಿಂಧೂರ ಎನ್ನುವುದು 2025 ಮೇ ತಿಂಗಳಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ನೆಲೆಯನ್ನು ನಡೆಸಿದ ಒಂದು ಸೇನಾ ಕಾರ್ಯಾಚರಣೆಯಾಗಿತ್ತು. ಬದಲಾಗಿ ಉಗ್ರವಾದದ ವಿರುದ್ಧ ಸಮರದ ಸಂಕೇತವಾಯಿತು. ಉಗ್ರವಾದವನ್ನು ನಾವು ಸಹಿಸುವುದಿಲ್ಲ, ಉಗ್ರವಾದಿಗಳಿಗೆ ಮನ ಹೊತ್ತು ಹೊಡೆಯುತ್ತೇವೆ ಎಂಬ ಸಂದೇಶವನ್ನ ಭಾರತ ರವಾನಿಸಿತು. ಕರ್ನಲ್ ಸೋಫಿಯಾ ಹಾಗೂ ವ್ಯೋಮಿಕಾ ಸಿಂಗ್ ನೇತೃತ್ವದಲ್ಲಿ ನಡೆದ ಈ ಸೇನಾ ಕಾರ್ಯಾಚರಣೆ ಉಗ್ರವಾದಿಗಳ ಕಠಿಣವಾದ ಹಾಗೂ ಸತ್ತ ಹೃದಯಗಳಲ್ಲಿ ಆಘಾತ ಮೂಡಿಸಿದ್ದು ಸತ್ಯ. ಒಟ್ಟು 9 ಭಯೋತ್ಪಾದಕ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿದ್ದಾಗಿತ್ತು. ಈ ಗುರಿಗಳಲ್ಲಿ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ತೊಯ್ಬಾನಂತಹ ಸಂಘಟನೆಗಳು ತರಬೇತಿ ಶಿಬಿರಗಳು ಧ್ವಂಸಗೊಳಿಸಲಾಯಿತು. ಭಾರತೀಯ ವಾಯುಪಡೆಯ ರಫೇಲ್ ವಿಮಾನಗಳು, ಸ್ಕಾಲ್ಪ್ ಕ್ಷಿಪಣಿಗಳು ಮತ್ತು ಅಸ್ಸಾಂ ಹ್ಯಾವ್ಟರ್ ಗೈಡ್ ಬಾಂಬ್ಗಳು ಬಳಸಿ ಈ ಕಾರ್ಯಾಚರಣೆಯನ್ನು ನಡೆಸಿವೆ. ಬ್ರಹ್ಮೋಸ್ ಕ್ರಾಸ್ ಕ್ಷಿಪಣಿಗಳು ಮತ್ತು ಇಸ್ರೇಲ್ನಿಂದ ಪಡೆದ ಸ್ಟ್ರೈಕರ್ ಲೊಯ್ಟ್ರಿಂಗ್ ಮತ್ತು ಗುಂಡುಗಳನ್ನು ಸಹ ಬಳಸಲಾಗಿತ್ತು ಎಂದು ಹೇಳಲಾಗಿದೆ. ಈ ಕಾರ್ಯಾಚರಣೆ ಕೇವಲ 23 ನಿಮಿಷಗಳಲ್ಲಿ ಪೂರ್ಣಗೊಂಡಿತ್ತು ಎಂದು ಭಾರತೀಯ ವಾಯುಪಡೆ ಹೇಳಿದೆ. ಇಲ್ಲಿ 27 ಜನ ಅಸುನೀಗಿದರು. ಗಡಿಯಾಚೆಗೆ ಲಕ್ಷಾಂತರ ಜೈನ ಸೈನಿಕರು ದೇಶವನ್ನ ಕಾಯ್ತಾ ಇದ್ದಾರೆ. ಗಡಿ ಒಳಗೆ ಕೋಟ್ಯಾಂತರ ಜನ ಇದ್ದೇವೆ. ದೇಶವನ್ನ ರಕ್ಷಿಸುವುದು ನಮ್ಮ ಕರ್ತವ್ಯ, ಹೌದಲ್ವಾ? ನಮ್ಮ ಭಾರತ ಮಾತೆಯ ವೀರ ಪುತ್ರನಿಗೆ ಅನಂತ ಕೋಟಿ ನಮನಗಳು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದಗಳು.